ಒಂದ್ ಕಡೆ ಜನನು ಸಹಕಾರ ಮಾಡ್ಬೇಕಲ್ವಾ. ಈಗ ವೈಟ್ ಟಾಪಿಂಗು ಟೆಂಡರ್ ಶೂ ರೋಡ್ಸ್ ಅಲ್ಲಿ ಫುಟ್ಪಾತ್ ಮೇಲೆ ವೆಹಿಕಲ್ ಹತ್ತಬಾರ್ದು ಅಂತ ಇವರು ಕಂಪಲ್ಸರಿಯಾಗಿ ಎಲ್ಲ ಕಡೆ ಕಂಬಗಳನ್ನ ಹಾಕಿದ್ದಾರೆ, ಗಾರ್ಡ್ಸ್ ಹಾಕಿದ್ದಾರೆ. ಕೆಲವು ಕಡೆ ಜನನೇ ಕಂಬ ಮುರಿದಾಕ್ತಾರೆ. ಹಿಂಗ ಆದ್ರೆ ಎಲ್ಲಿಂದ ನಾವು ಸಮಸ್ಯೆ ಪರಿಹಾರ ಮಾಡೋದು ಹೇಳಿ? ಅದಕ್ಕೆ ಪಕ್ಕ RCCದು ಕಂಬಗಳನ್ನ ಹಾಕಿದ್ದಾರೆ, ಅದ್ರ ಮೇಲೆ ಏರ್ಬಾರ್ದು ಅಂತ. ಅಲ್ಲಿ ಯಾರ್ಯಾರೋ ಅವ್ರವ್ರ ಅನುಕೂಲಕ್ಕೆ ಎಲ್ಲಿ ಅಂತ ವಾಚ್ ಮಾಡ್ತೀರಾ ನೀವು? ಜನನೂ ಸಹಕಾರ ಮಾಡಬೇಕಲ್ವಾ? ಫುಟ್ಪಾತು ಇರಬೇಕು ಅನ್ನೋದು ಇವತ್ತು ಎಲ್ಲ ಸಮಾಜದ ಪ್ರತಿಯೊಬ್ಬರ ಆಶಯ. ಸುಪ್ರೀಂ ಕೋರ್ಟು ಕೂಡ ತೀಕ್ಷ್ಣವಾಗಿ ಅದನ್ನೇ ಹೇಳಿದೆ. ಒಳ್ಳೆ ಫುಟ್ಪಾತ್ ಮಾಡಿದರೆ ಅದ್ರ ಮೇಲೂ ತಗೊಂಡೋಗಿ ಜನ ಎಲ್ಲಿಗೂ ಬಿಡೋದಿಲ್ಲ ಅಂತ ಹೇಳಿದ್ರೆ 24 ಗಂಟೆ ನಾವು 24 ಲೊಕೇಶನ್ನಲ್ಲೂ ಜನ ಏನು ಮಾಡ್ತಾ ಇದ್ದಾರೆ ಅಂತ ಕಾವಲು ಕಾಯಕ್ಕಾಗುತ್ತಾ ಹೇಳಿ? ಪ್ರಾಕ್ಟಿಕಲಿ ನಾನು ಕೇಳ್ತಾ ಇದ್ದೇನೆ. ನೀವು ಹೇಳ್ಬೋದು ನಿಮ್ಮವ್ರು ಎನ್ಫೋರ್ಸ್ ಮಾಡಬೇಕು ಅಂತ. ಎಲ್ಲೆಲ್ಲಿ ಎನ್ಫೋರ್ಸ್ ಮಾಡೋದು? ಜನ ಸಹಕಾರ ಮಾಡಿದರೆ ನಾವು ಎಲ್ಲ ಎನ್ಶೂರ್ ಮಾಡ್ಬೋದು. ಜನಗಳ ಸಹಕಾರನೂ ಕೂಡ ಮುಖ್ಯ. ಆದರೂ ಕೂಡ ನೀವು ಹೇಳಿದ್ದನ್ನು ನಾನು ಇಗ್ನೋರ್ ಮಾಡ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇಲ್ಲ. ಬಟ್ ಮಾಡೋಣ, ಅದನ್ನು ಇನ್ನೂ ನಮ್ಮ ಕಡೆಯಿಂದ ಹೆಚ್ಚಿಗೆ ಪ್ರಯತ್ನ ಮಾಡೋಣ. ಆದರೆ ಜನಗಳ ಸಹಕಾರನೂ ಮುಖ್ಯ. ಆವಾಗ ಉದ್ದೇಶ ಈಡೇರಲಿಕ್ಕೆ ಸಾಧ್ಯ. ಪಾರ್ಕಿಂಗ್ ಬಗ್ಗೆ ನಾವು ಸಿಟಿಯಲ್ಲಿ ಪಾರ್ಕಿಂಗ್ ಬಗ್ಗೆ ತುಂಬ ನಾವು ಸಡಿಲ ಮಾಡಿ ಬಿಟ್ಬಿಟ್ಟಿದ್ದೇವೆ. ಪಾರ್ಕಿಂಗ್ ವಿಷಯವನ್ನು ರೆಗ್ಯುಲೇಷನ್ ಮಾಡುವಂಥದ್ದನ್ನ ನಾವು ಭಾಳ ವರ್ಷ ಆಗೋಯ್ತು. ಎಲ್ಲೋ ಒಂದು ಕಡೆ ಅದನ್ನು ಸ್ವಲ್ಪ ಕಟ್ಟುನಿಟ್ಟಾಗಿ ಎನ್ಫೋರ್ಸ್ ಮಾಡುವಂಥ ಒಂದು ಬದಲಾವಣೆ ಮುಂದಿನ ದಿನ ತರಬೇಕಾಗುತ್ತೆ. ಅದ್ರ ಕಡೆಗೂ ಕೂಡ ಮುಂದೆ ಗಮನ ಕೊಡೋಣ. ಇವತ್ತು ಅದ್ರ ಬಗ್ಗೆ ಆಯ್ತು, ಇರೋ ಕಡೆನೂ ನುಗ್ಗಿಸ್ತಾರಲ್ಲ ಸರ್, ಅದು ಹೇಳಿ. ಆಯ್ತು ಪ್ರತಿ ಬಾರಿ ಮಳೆ ಬಿದ್ದಾಗ ಕೂಡ ಭಾರಿ ಅವಾಂತರ ಆಗುತ್ತೆ. ಪ್ರವಾಹ ಪೀಡಿತ ಪ್ರದೇಶ ಪ್ರತಿಯೊಬ್ಬ ಸಚಿವರು ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡ್ತಾರೆ. ಇದುವರೆಗೂ ಕೂಡ ಪರಿಹಾರ ಕೊಡಕ್ಕಾಗಿಲ್ಲ. ಮೊನ್ನೆ ಕೂಡ ಮಳೆ ಬಿದ್ದಾಗ ನೋಡಿ, ಆಯ್ತು, ನಿಜ ಕೆಲವು ಕಡೆ ಸಾಲ್ವ್ ಆಗಿಲ್ಲ, ಒಪ್ಕೊಳ್ತೇನೆ, ಇಲ್ಲ ಅಂತಲ್ಲ. ಈಗ ಕಳೆದ 20-25 ವರ್ಷದಲ್ಲಿ ಯಾವುದು ಅನುಮತಿ ಇಲ್ಲ, ಪ್ಲಾನ್ ಅಪ್ರೂವಲ್ ಇಲ್ಲ, ಏನೂ ಇಲ್ಲ. ರಾಜಕಾಲುವೆ ಲೆವೆಲ್ಗಿಂತ ಕೆಳಗಡೆ ಕಟ್ಬಿಟ್ಟು ಏನಾಗುತ್ತೆ? ರಾಜಕಾಲುವೆ ಲೆವೆಲ್ಗಿಂತ ಕೆಳಗಡೆ ಡೆವಲಪ್ಮೆಂಟ್ ಮಾಡಿದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಈಗ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು, ಅದನ್ನು ಮಾಡೋಣ. ಏನಾದರೂ ಬೇರೆ ಪರಿಹಾರ ಹುಡ್ಕೋಣ, ಇಲ್ಲ ಅಂತ ನಾನು ಎಗೇನ್ ಡಿಸೋನ್ ಮಾಡ್ತಾ ಇಲ್ಲ. ಆದರೆ ನಾವು ಅರ್ಥ ಮಾಡ್ಕೊಳ್ಳೋವಾಗ ಫ್ಯಾಕ್ಟ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೋ ಕಡೆ ನನ್ನ ಕ್ಷೇತ್ರನೂ ಸೇರಿಕೊಂಡು ಕಾಲುವೆ ಲೆವೆಲ್ಗಿಂತ ಕೆಳಗಡೆ ಕಟ್ಟಿದ್ದಾರೆ. ಎಲ್ಲ ಹಿಂದೆ ಓವರ್ ದ 10 ವರ್ಷ 20 ವರ್ಷ ಎಲ್ಲ ಅನಾಥರೈಸ್ ಕಟ್ಟಿದ್ದಾರೆ. 30 ವರ್ಷದಿಂದ ನಡೆದಿದೆ ಸ್ವಾಮಿ, ಇವತ್ತಲ್ಲ. ಬೆಂಗಳೂರಲ್ಲಿ ಅನಾಥರೈಸ್ ಕನ್ಸ್ಟ್ರಕ್ಷನ್ನೇ ರೂಲ್ ಆಗೋಗಿತ್ತು. ಈಗ ಏನೋ ಅದನ್ನು ಕಡಿವಾಣಕ್ಕೆ ತರ್ತಾ ಇದ್ದೀವಿ. ಈಗ 30 ವರ್ಷದಿಂದ ಮಾಡಿದ್ದಿದ್ರೆ ಇವತ್ತು ಇರೋ ಸಮಸ್ಯೆಗಳಲ್ಲಿ 70% ಪ್ರಾಬ್ಲಮೇ ಇರ್ತಾ ಇರಲಿಲ್ಲ. ಮಾಡೋಣ, ಆದರೆ ಹಾಗಂತೇಳಿ ನೀವು ಹೇಳಿದ್ದನ್ನ ನಾನೇನು ರಿಜೆಕ್ಟ್ ಮಾಡ್ತಾ ಇಲ್ಲ. ಬಟ್ ಪ್ರಾಬ್ಲಮ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ಅದ್ರ ಕಡೆಗೂ ಗಮನ. ಎಲಿವೇಟೆಡ್ ರೋಡ್ಸ್ ಮಾಡ್ತೀವಿ ಅಂತ ಅಂದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ 75 ರೋಡ್ ನ ನೀವು ಖಾಸಗಿ 75 ಕಿಲೋಮೀಟರ್ ನೀವು ಮಾಡಿದ್ರೆ ಈ ಜಂಕ್ಷನ್ ಗಳಲ್ಲೂ ಕೂಡ ಜನ ಅದು ಖಾಸಗಿಯವರು ಜನರ ಹತ್ರನೇ ಮತ್ತೆ ದುಡ್ಡನ್ನ ಪಡ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಜಂಕ್ಷನ್ ಅಲ್ಲಿ ಅಂದ್ರೆ ಸೊ ಇವಾಗ ಎಲ್ಲಿ ಎಲಿವೇಟೆಡ್ ರೋಡ್ಸ್ ಮಾಡ್ಬೇಕು ಅಂತಿರೋ, ಸೊ ಖಾಸಗಿಯವರು ಯಾವ ರೀತಿಯಲ್ಲಿ ಅವ್ರು ಹಾಕಿರೋ ಬಂಡವಾಳನ ವಾಪಸ್ ಟೋಲ್ ಹೌದು, ಅದು ಟೋಲ್ about 10 kilometers 10 ಕಿಲೋಮೀಟರ್ಗಿಂತ ಉದ್ದ ಇರೋ ರಸ್ತೆ ಮಾಡಿದ್ರೆ ಎಲಿವೇಟೆಡ್, ಅದು ಟೋಲ್ ಮಾಡಲೇಬೇಕಾಗುತ್ತೆ. ನೀವು ಆಲ್ಟರ್ನೇಟ್ ಏನು ಅಂದ್ರೆ ಮಾಮೂಲಿ ರೋಡ್ ಕೆಳಗಡೆ ಇದ್ದೇ ಇರುತ್ತೆ. ಕೆಳಗಡೆ ರೋಡ್ ಏನು, ಪ್ರೈಮರಿ ರೋಡ್ ಯಾವುದಿದೆ, ಪ್ರಾಥಮಿಕ ರಸ್ತೆ ಇದ್ದೇ ಇರುತ್ತೆ. ನೀವು ಫಾಸ್ಟಾಗಿ ಹೋಗಬೇಕು ಅಂದರೆ ಆ ರೋಡು 10 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ದಲ್ಲಿ ಮಾತ್ರ ಕಾನೂನಲ್ಲಿ ಟೋಲ್ ಮಾಡೋದಕ್ಕೆ ಅವಕಾಶ ಇದೆ. ಆಯ್ತಾ? ಬೇರೆ ರೋಡ್ಗೆ ಟೋಲ್ ಇಲ್ಲ. ಈಗ ನೀವು ಫಾಸ್ಟಾಗಿ ಹೋಗ್ಬೇಕು ಅಂದರೆ ಟೋಲ್ ಕೊಡಲೇಬೇಕು. ಬೇಡ ಅಂದರೆ ಹಂಗೆ ಹೋಗ್ತೀವಿ ಅಂದರೆ ಹಂಗೆ ಹೋಗಿ, ನೋ ಬಲವಂತ ಏನಿಲ್ಲ ಇದರಲ್ಲಿ. ಇಲ್ಲ ಮೇಡಮ್, ನಿಮಗೆ ಅಲ್ಲ ನೀವು ಯಾಕೆ ಈ ರೀತಿ ನಾನು ಹೇಳಿದ್ದನ್ನ
ಹೇಳಿದ್ರು ಕೂಡ ಕೇಳಿಸ್ತಾ ಇಲ್ಲ ಅನ್ನೋ ರೀತಿ ತಾವು ಒಂದು ನಿಮ್ಗೆ ಕೇಳಿ ಆಯ್ತು, ನೀವು ಮಾತಾಡಿದ್ದೀರಾ, ನಾನು ಹೇಳಿದ್ದು ಕೇಳಿಸ್ಕೊಳ್ಳಿ. ಯಾಕೆ ಮಿಸ್ರೆಪ್ರೆಸೆಂಟ್ ಮಾಡ್ತೀರಾ? ಆ ಪ್ರಾಥಮಿಕ ರಸ್ತೆ ಹಾಗೇ ಇರುತ್ತೆ, ಯಾವುದು ಬಲವಂತ ಇಲ್ಲ. ಪ್ರಾಥಮಿಕ ರಸ್ತೆ ಕೆಳಗಡೆ ಇರೋದನ್ನ ನೀವು ಉಪಯೋಗಿಸ್ತೀವಿ ಅಂದರೆ ನಿಮಗೆ 100ಕ್ಕೆ 100, 99.9 ಅಲ್ಲ, 100ಕ್ಕೆ 100 ನಿಮ್ಮ ಹಕ್ಕು, ನಿಮ್ಮ ಸ್ವಾತಂತ್ರ್ಯ. ಆದರೆ ಟ್ರಾಫಿಕ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಸಾವಿರಾರು ಕೋಟಿ ಬಂಡವಾಳ ಹಾಕಬೇಕು ಅಂದರೆ ಬಂಡವಾಳ ಸರ್ಕಾರನೂ ಬಂಡವಾಳ ಹಾಕುತ್ತೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ವಯಬಲಿಟಿ ಇಲ್ಲದೆ ಹೋದರೆ ನಾವು ಆಮೇಲೆ ಸರ್ಕಾರ ಏನೇನೋ ಬೇಜವಾಬ್ದಾರಿಯಿಂದ ಮಾಡ್ತು ಅಂತ ಮಾತಾಡ್ತಾರೆ. ಎಲ್ಲಿ ವಯಬಲಿಟಿ ಇರುತ್ತೆ ಅಲ್ಲಿ ಆಲ್ಟರ್ನೇಟ್ ಅಷ್ಟೇ, ಇದು ಆಲ್ಟರ್ನೇಟ್ ಅಷ್ಟೇ. ಜನಗಳ ಮೂಲಭೂತ ಹಕ್ಕನ್ನು ಕುಂಠಿತ ಮಾಡುವ ಯಾವ ಯೋಚನೆನೂ ಕೂಡ ದೂರಕ್ಕೆ ಇರೋದಿಲ್ಲ. ಸಣ್ಣ 2 ಕಿಲೋಮೀಟರ್ ಮಾಡಿದರೆ 3 ಕಿಲೋಮೀಟರ್ ಮಾಡಿದರೆ ಅದಕ್ಕೆ ಟೋಲ್ ಇಲ್ಲ, 10 ಕಿಲೋಮೀಟರ್ ಮೇಲೆ ಇರೋದಕ್ಕೆ ಮಾತ್ರ ಟೋಲ್ ಇರುತ್ತೆ. ಬೇಡ ಅಂತ ಹೇಳಿದ್ರೆ ನೀವು ಹಳೆ ರೋಡಲ್ಲೇ ಹೋಗ್ಬಹುದು, ನೀವು ಹೋಗಿ ಹಳೆ ರೋಡಲ್ಲೇ ಹೋಗಿ, ಕೆಳಗಡೆ ಇದ್ದೇ ಇರುತ್ತಲ್ಲ, ಮೈಸೂರು ರೋಡಲ್ಲೂ ಕೆಳಗಿದ್ದೇ ಇರುತ್ತೆ ರೋಡಾಗಿ.